ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ CS ಪೈ ಕ್ರಿಯೇಷನ್. ಇವತ್ತು ಎಗ್ ಮಸಾಲೆ ಅಂತ ರೆಸಿಪಿ ಮಾಡ್ತಿದ್ದೀನಿ. ಎಗ್ ಕರಿ ರೆಸಿಪಿ. ಇದು ಪರೋಟಾಗೆ, ಚಪಾತಿಗೆ, ಪೂರಿಗೆ, ದೋಸೆಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಹೇಳ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗುತ್ತೆ. ನೋಡೋಣ ಏನೇನು ಸಾಮಗ್ರಿ ಬೇಕಂತ, ಐಟಮ್ಸ್ ಬೇಕಂತ. ಜಿಂಜರ್ ಗಾರ್ಲಿಕ್ಕು ಮತ್ತು ಚಿಲ್ಲಿ ಸ್ವಲ್ಪ, 2 ಈರುಳ್ಳಿ ತೊಗೊಂಡಿದ್ದೀನಿ, 3 ಟೊಮೆಟೊ ತೊಗೊಂಡಿದ್ದೀನಿ, 2 ಮೊಟ್ಟೆ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ ಇದ್ದು ಮಸಾಲೆ ತಯಾರು ಮಾಡ್ಬೋದು. ಇನ್ನು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ, 2 ಟೀ ಸ್ಪೂನು. ಇದು ಉರಿಯೋಕ್ಕಂತ. ಜೀರಿಗೆ 1 ಟೀ ಸ್ಪೂನು, ಮತ್ತು ಚಕ್ಕೆ, ಲವಂಗ, ಬ್ಲ್ಯಾಕ್ ಪೆಪ್ಪರ್, ಮೆಣಸು, ಧನಿಯಾ ಕಾಳು, ಇದೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೀವೆಷ್ಟು ಫ್ರೈ ಮಾಡ್ಕೊಳ್ತೀರೋ ಅದು ಆರಾಮಾಗಿ ಬರುತ್ತೆ. ಇದಕ್ಕೆ ಕಟ್ ಮಾಡ್ಕೊಂಡಿದ್ದು ಸ್ಲೈಸ್ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ನೀವು ಡೀಪ್ ಫ್ರೈ ಮಾಡ್ಕೋಬೇಕು, ಬ್ರೌನ್ ಆಗಿ ಇರಬೇಕು. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ. ಇಷ್ಟು ಟೊಮೆಟೊ, ಇದು ಸ್ಮೂತ್ ಆಗೋಷ್ಟು ನೀವು ಫ್ರೈ ಮಾಡ್ಕೊಳ್ಳಿ. ನೀವು ಎಷ್ಟು ಸ್ಮೂತ್ ಮಾಡ್ಕೊತೀರೋ ಚೆನ್ನಾಗಿರುತ್ತೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಚಿಲ್ಲಿ ಪೇಸ್ಟ್ ಮಾಡೋದನ್ನು ಹಾಗೆ ಹಾಕ್ಕೊಳ್ಳೋದು. ಮತ್ತು ಅದಕ್ಕೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು ಎಲ್ಲ ಹಾಕಿ. ಸೊ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿದ್ರೂ ಕಲರ್ ಬರುತ್ತೆ. ಇದು ಮನೆಯಲ್ಲೇ ಮಾಡಿರ್ತೀವಲ್ಲ, ಸೊ ಇದು ಕಲರ್ ಬರುತ್ತೆ. ಸೊ ಇದು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಎಲ್ಲ ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡೋದು. ಸೊ ಇದು ಕೂಲ್ ಆದ ನಂತರ ನಾವು ಅದನ್ನು ಮಿಕ್ಸಿಗೆ ಹಾಕಬೇಕು, ಹಾಗೆ ಹಾಕೋಂಗಿಲ್ಲಲ್ಲ. ಸೊ ಇದನ್ನು ಕೂಲ್ ಆದ ನಂತರ ಗ್ರೈಂಡ್ ಮಾಡ್ಕೊಂಬಿಡೋಣ. ಸೊ ಗ್ರೈಂಡ್ ಮಾಡಿದ ನಂತರ ಪೇಸ್ಟ್ ನೋಡಿ ಯಾವ ರೀತಿ ಆಗಿರುತ್ತೆ. ಸೊ ಈ ರೀತಿ ಪೇಸ್ಟ್ ಬಂದಿರಬೇಕು. ತುಂಬಾ ಪೇಸ್ಟ್ ಆಗಬಾರ್ದು ಆ ರೀತಿ. ಸೊ ಅದೇ ಪ್ಯಾನ್ ತೊಗೊಂಡಿದ್ದೀನಿ, ಆಯಿಲ್ ಹಾಕಿ ಚಿಕ್ಕ ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊತಿದ್ದೀನಿ, ಆನಿಯನು. ಇದು ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಇದಕ್ಕೆ ನಾವು ರೆಡ್ ಚಿಲ್ಲಿ ಹಾಕ್ಕೊತಿದ್ದೀನಿ. ಸೊ 2 ರೆಡ್ ಚಿಲ್ಲಿ ಹಾಕ್ಕೊಳ್ಳಿ ಖಾರಕ್ಕೆ. ನಾನು ಅಷ್ಟು ಮೆಣಸಿನ್ಕಾಯಿ ಹಾಕಿಲ್ಲಲ್ಲ, ಖಾರ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿ. ಸೊ ಇವಾಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಮಸಾಲೆನ ಹಾಕ್ಕೊಳೋದು. ಸೊ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ, ನೀರು ಬೇಕಾ ಇಲ್ಲ ತೆಳ್ಳಗೆ ಬೇಕಾ, ಅನ್ನಕ್ಕೂ ರುಚಿಯಾಗಿರುತ್ತೆ. ಸೊ ನಾವು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ, ಅಂದರೆ ಇದು ತುಂಬ ಪೇಸ್ಟ್ ಗಟ್ಟಿಯಾಗಿಬಿಡುತ್ತಲ್ಲ. ಸೊ ನೀರು ಹಾಕ್ಕೋಬೇಕು. ಈ ನೀರು ಹಾಕಿದ ನಂತರ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ, ಹಾಕ್ಕೋಬೋದು. ಸೊ ಇದು ಬೇಕಾದ್ರೆ ನೀವು ಮೊಟ್ಟೆ ಬೇಯಿಸಿ ಕೂಡ ಹಾಕ್ಕೋಬೋದು, ನಾನು ಹಾಗೆ ಹಾಕ್ಕೋತಿದ್ದೀನಿ. ಸೊ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ಳೋಣ. ಸೊ ಅದ ನಂತರ ಬ್ಲ್ಯಾಕ್ ಪೆಪ್ಪರ್ ಪೌಡರು, ಇದು ರುಚಿಗಷ್ಟೇ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಐಟಮ್ ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ಬೋದು. ಸೊ ಇಷ್ಟೇ ಐಟಮಲ್ಲಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು, ದಿಢೀರನ್ನೇ ಮಾಡ್ಕೊಬೋದು. ಇದೆಲ್ಲ ಆಗಿದೆ. ಇದು ಕುದಿ ಬರುವಾಗ ನೀವು ಮೊಟ್ಟೆ ಹೊಡ್ಕೊಳ್ಳಿ. ಇದು ಬೇಕಾದ್ರೆ ನಿಮಗೆ ಬೇಕಾದರೆ ಬೇಯಿಸ್ಕೊಂಡು ಈ ಮೊಟ್ಟೆನ ಕಟ್ ಮಾಡಿ ಫ್ರೈ ಮಾಡಿ ಹಾಕ್ಕೋಬೋದು. 2 ಆಪ್ಷನ್ ಇದೆ. ನೀವು ಈ ಥರ ಮೊಟ್ಟೆ ಹೊಡೆದ್ರೆ ಮಿಕ್ಸ್ ಮಾಡ್ಕೋಬಾರ್ದು, ದಿಢೀರನ್ನೇ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಹಾಕಿ ನಿಧಾನ ಸ್ಮೂತ್ ಮಾಡ್ಕೊಂಡು ಹೋಗಬೇಕು. ಒಂದೇ ಸಲ ತಿರುಗಿಸ್ಬಿಟ್ರೆ ಎಲ್ಲನೂ ಸ್ಪ್ರೆಡ್ ಆಗಿಬಿಡುತ್ತಲ್ಲ, ನಿಮ್ಗೆ ಸಿಗೋಲ್ಲ ಮೊಟ್ಟೆ ತಿನ್ನೋಕ್ಕೆ. ಸೊ ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ. ಯಾರ್ಯಾರು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಆಲ್ರೆಡಿ ರೆಡಿಯಾಗಿದೆ ಪರೋಟ ಅದ್ರ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.